ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಪಾತ್ರ ಮಹತ್ವದ್ದಾದದ್ದು. ಗುತ್ತಿಗೆದಾರರನ್ನ ಉಳಿಸಿ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ವಿದ್ಯುತ್ ಕ್ಷೇತ್ರ ಉಳಿಸೋಣ, ಖಾಸಗೀಕರಣ ತಿರಸ್ಕರಿಸೋಣ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ರಮೇಶ್ ಅವರ ನೇತೃತ್ವದಲ್ಲಿ ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ವ್ಯವಸ್ಥೆಯನ್ನ ಮುಂದುವರಿಸಿ ಸಂಬಂಧಿತ ಆದೇಶವನ್ನ ಹೊರಡಿಸದಂತೆ ಹಾಗೂ ವಿದ್ಯುತ್ ಇಲಾಖೆ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಸರ್ಕಾರದಲ್ಲಿ ನಮ್ಮ ಬೇಡಿಕೆಗಳು ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ಕರ್ನಾಟಕ ರಾಜ್ಯದಲ್ಲಿ ಕಡ್ಡಾಯವಾಗಿರುತ್ತದೆ. ಇತರ ರಾಜ್ಯಗಳಲ್ಲಿ ಕಡ್ಡಾಯವಾಗಿರುವುದಿಲ್ಲವನ್ನು ಹೋಲಿಸಿ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದ ಮಾದರಿಯನ್ನ ಅಳವಡಿಸಿಕೊಳ್ಳುವಂತೆ ಸರ್ಕಾರದಲ್ಲಿ 150 ಕಿಲೋವ್ಯಾಟ್ ವರೆಗೂ ಗುತ್ತಿಗೆದಾರರು ಬೇಡ ಎಂಬ ಪ್ರಸ್ತಾವನೆಯಲ್ಲಿರುವಂತಹ ವಿಷಯವನ್ನ ಕೈಬಿಡುವಂತೆ ಆಗ್ರಹಿಸಿದ್ರು. ಭಾರತೀಯ ವಿದ್ಯುತ್ ಕಾಯ್ದೆಯನ್ವಯ 2023ರ ಕ್ರಮ ಸಂಖ್ಯೆ 31ರ ಪ್ರಕಾರ ಪರವಾನಗಿ ಪಡೆದ ವಿದ್ಯುತ್ ಗುತ್ತಿಗೆದಾರರಿಂದಲೇ ವಿದ್ಯುತ್ ಕಾಮಗಾರಿಯನ್ನ ನಿರ್ವಹಿಸಬೇಕು ಎಂಬ ಆದೇಶವಿರುತ್ತದೆ. ಉತ್ತಮ ಗುಣಮಟ್ಟದವನ್ನು ಮುಂದುವರಿಸಬೇಕು. ಸುರಕ್ಷತೆಯ ಕಾಮಗಾರಿಗಾಗಿ ಈ ಆದೇಶವನ್ನ ಘನ ರಾಜ್ಯ ಸರ್ಕಾರ ಹೊರಡಿಸಿದೆ. ಈಗ ಚಾಲ್ತಿಯಲ್ಲಿರುವಂತೆ ವಿದ್ಯುತ್ ಗುತ್ತಿಗೆದಾರರು ಮಾಡಿರುವ ಕಾಮಗಾರಿಗಳಿಗೆ ವಿದ್ಯುತ್ ಗುತ್ತಿಗೆದಾರರೇ ಸಮಾಪನಾ ವರದಿ ಸಲ್ಲಿಸಲು ಮುಂದುವರಿಸಬೇಕು. ಸಮಾಪನಾ ವರದಿ ನೀಡುವ ಸಮಯದಲ್ಲಿ ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಕಾಮಗಾರಿಗಳನ್ನ ನಿರ್ವಹಿಸಲು ವಿದ್ಯುತ್ ಉಪಕರಣಗಳನ್ನು ಬಳಸಿ ಅದರಿಂದ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸುತ್ತಾರೆ. ಈ ಉಪಕರಣಗಳು ಯಾವುದೇ ಗ್ರಾಹಕರ ಬಳಿ ಇರುವುದಿಲ್ಲ. 104 ವರ್ಷ ಇತಿಹಾಸವಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘವು ಸೇರಿದಂತೆ ವಿವಿಧ ಗುತ್ತಿಗೆದಾರರ ಸಂಘಗಳು, ಸಮಿತಿಯವರು ಹಾಗೂ ವೈರ್ಮ್ಯಾನ್ ಸೂಪರ್ವೈಸರ್ಗಳು ಈ ರೀತಿಯಾದ ಪರವಾನಗಿ ಗುತ್ತಿಗೆದಾರರು ಸರಿಸುಮಾರು 69,500ಕ್ಕಿಂತಲೂ ಅಧಿಕ ಸದಸ್ಯರಿದ್ದು ಇವರೆಲ್ಲರಿಗೂ ತೊಂದರೆ ಉಂಟು ಮಾಡುವ ಯೋಜನೆ ಇದಾಗಿರುತ್ತದೆ. ಇದರ ವಿರುದ್ಧ ನಮ್ಮ ಕಠಿಣ ಹೋರಾಟ. ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಪರವಾನಗಿ ಪಡೆಯಲು ಮತ್ತು ನವೀಕರಣದ ಸಮಯದಲ್ಲಿ ಪ್ರತಿ ಗುತ್ತಿಗೆದಾರರು ಸುಮಾರು 10,000ಗಳನ್ನ ಸರ್ಕಾರಕ್ಕೆ ಸಂದಾಯ ಮಾಡ್ತಾರೆ. ಇದರಿಂದ ವರ್ಷಕ್ಕೆ ಸರ್ಕಾರಕ್ಕೆ ಬಹಳ ಆದಾಯವಿರುತ್ತೆ. ಇದು ಗುತ್ತಿಗೆದಾರರ ಹಾಗೂ ಅವರ ಕುಟುಂಬದವರ ಅಳಿವು ಉಳಿವಿನ ಪ್ರಶ್ನೆಯಾಗಿರುವುದರಿಂದ ಕರ್ನಾಟಕ ಸರ್ಕಾರವು ಈ ನೂತನ ಕಾನೂನನ್ನ ಜಾರಿಗೊಳಿಸಿದೆ. ಕರ್ನಾಟಕದಲ್ಲಿ ವಾಸವಿರುವ ವಿದ್ಯುತ್ ಗುತ್ತಿಗೆದಾರರು ಹಾಗೂ ವಿವಿಧ ಗುತ್ತಿಗೆದಾರರು ಹಾಗೂ ವೈರ್ಮ್ಯಾನ್ ಸೂಪರ್ವೈಸರ್ಗಳ ಕುಟುಂಬದ ಒಳಿತಿಗಾಗಿ ಸರ್ವ ಗುತ್ತಿಗೆದಾರರು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನ ಪ್ರದರ್ಶಿಸಿ ಹೋರಾಟದಲ್ಲಿ ಕೇಂದ್ರ ಸಮಿತಿ ಪದಾಧಿಕಾರಿಗಳು ಹಾಗೂ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು, ಬೆಂಗಳೂರು ನಗರ ಜಿಲ್ಲಾ ಹಾಗೂ ಗ್ರಾಮಾಂತರ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಪಾಲ್ಗೊಂಡು ಹೋರಾಟವನ್ನ ಯಶಸ್ವಿಗೊಳಿಸಿದ್ರು. ಇನ್ನು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ರಮೇಶ್ ರವರು ಪ್ರತಿಭಟನೆ ಕುರಿತು ಹಾಗೂ ಗುತ್ತಿಗೆದಾರರ ಸಮಸ್ಯೆಗಳನ್ನ ತಮ್ಮ ಬೇಡಿಕೆಗಳ ಬಗ್ಗೆ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಿ ಮನವಿ ಮಾಡಿದ್ರು. ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ರವರು ಅತಿ ಶೀಘ್ರದಲ್ಲಿ ಸಭೆ ಕರೆದ್ರು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಹೇಳಿ ಮನವಿ ಪತ್ರವನ್ನ ಸ್ವೀಕರಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಚಳ್ಳಕೆರೆಯ ಹೇಮಂತ್ ಕುಮಾರ್ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಖಾಸಗೀಕರಣವನ್ನ ಮಾಡಬಾರದು ಅಂತ ನಮ್ಮ ವಾಹಿನಿ ಮುಖಾಂತರ ಆಗ್ರಹಿಸಿದ್ರು. ಹೇಮಂತ್ ಅಂತ ನಾವು ಬಂದಿರೋದು ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆಯಿಂದ. ನಾವು ವಿದ್ಯುತ್ ಕಾಂಟ್ರಾಕ್ಟರ್, ವಿದ್ಯುತ್ ಗುತ್ತಿಗೆದಾರರು. ನಾವು ಈಗ ಸರ್ಕಾರ ವಿರುದ್ಧ ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದೀವಿ ಅಂದ್ರೆ, ಖಾಸಗೀಕರಣನ ನಮ್ಮ ಬೆಸ್ಕಾಂ ಆಗ್ಲಿ, ಎಸ್ಕಾಂ ಆಗ್ಲಿ, ಜಸ್ಕಾಂ ಆಗ್ಲಿ, ಮಿಸ್ಕಾಂನ ಖಾಸಗೀಕರಣ ಇದರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅಂದ್ರೆ ರೈತರಿಗೆ ಮತ್ತು ಸಾಮಾನ್ಯ ಗ್ರಾಹಕರಿಗೆ ಮತ್ತು ಗುತ್ತಿಗೆದಾರರಿಗೆ ಎಲ್ಲರಿಗೂ ಒಮ್ಮೆಲೆ ಬೀದಿ ತಡೆದಂಗ ಆಗುತ್ತೆ. ಇನ್ನೊಂದು ಗ್ರಾಹಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂದ್ರೆ, ಖಾಸಗೀಕರಣ ಬಂತು ಅಂದ್ರೆ ಅವ್ನು ಪ್ರೈವೇಟ್ ಮ್ಯಾನ್ ಬರ್ತಾನೆ, ದುಡ್ಡು ಕಟ್ಟಿಲ್ಲ ಅಂದ್ರೆ ಕಟ್ಕೊಂಡು ಬಿಸಾಕ್ ಹೋಗ್ತಾನೆ. ಅದೇ ನಮ್ಮ ಸರ್ಕಾರದ ಚೌಕಟ್ಟಿನಲ್ಲಿ ಇತ್ತು ಅಂದ್ರೆ ಅನುಕಂಪ, ಆಧಾರ ಎಲ್ಲ ಇರುತ್ತೆ. ಈಗಿಲ್ಲ ಅಂದ್ರೆ ಮುಂದುವರಕಪ್ಪ ಅಂತ ಹೇಳ್ತಾರೆ. ಈ ರೀತಿ ಗ್ರಾಹಕರಿಗೆ, ರೈತರಿಗೆ ಪಂಪ್ ಸೆಟ್ ಇಂದ ದೊಡ್ಡದು. ಈಗ ಪಂಪ್ ಸೆಟ್ ಅಲ್ಲಿ MD ರೆಕಾರ್ಡ್ ಜಾಸ್ತಿ ಆಗ್ತಾ ಇರುತ್ತೆ. ಅವನು ಸ್ಯಾಂಕ್ಷನ್ ಪವರ್ 7 HP ಇರುತ್ತೆ. ಅವ್ನು 7 HP ಇದ್ದು ಅವ್ನು 10 HP MD ರೆಕಾರ್ಡ್ ಆಯ್ತು ಅಂದ್ರೆ ಅದೇ ಪ್ರೈವೇಟೈಸೇಷನ್ ಏನ್ ಮಾಡ್ತಾನೆ, ಅದಕ್ಕೆ ಮೀಟರ್ ಓಡಿಸ್ತಾನೆ. ಹೆಚ್ಚಿಗೆ ಬಿತ್ತು ಅಂದ್ರೆ ಅದಕ್ಕೆ ಪೆನಾಲ್ಟಿ ಕಟ್ಟು ಅಂತಾನೆ. ಅದೇ ನಮ್ಮ ಸರ್ಕಾರದ ಚೌಕಟ್ಟಿನಲ್ಲಿ ಇತ್ತು ಅಂದ್ರೆ ಯಾವುದೇ ರೀತಿ ಆತರ ಸಮಸ್ಯೆಗಳನ್ನ ಅವರು ಸರ್ಕಾರದಲ್ಲಿ ಒಂದು ತೂಗಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ರೈತರು ಬಹಳ ನಮ್ಮ ಸರ್ಕಾರಕ್ಕೆ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬು. ಅವ್ರಿಗೆ ಈ ರೀತಿ ತೊಂದರೆಯನ್ನ ಎದುರಿಸಬಹುದು. ಅದೇ ಗುತ್ತಿಗೆದಾರ ಇದ್ದು ಈ ರೈತರಿಗೂ ಸೇತುವೆ ಇದ್ದಂಗೆ ನಾವು.
ಗುತ್ತಿಗೆದಾರರು ಸರ್ಕಾರಕ್ಕೂ ನಾವು ಗುತ್ತಿಗೆದಾರರಿಂದ ರೈತರಿಗೆ ಸೇತುವೆ ಇದ್ದಂಗೆ. ಈಗ ಯಾವ್ದೇ ರೀತಿ ರೈತರಿಗೆ ತೊಂದರೆ ಆಯ್ತಂದ್ರೆ ನಾವೇ ಫಸ್ಟ್ ನಮ್ಮ ಹತ್ರ ಬರ್ತಾರೆ ಗುತ್ತಿಗೆದಾರರು. ಅದಾದ್ಮೇಲೆ ಮುಂದೆ ಬೇರೆ ಅಧಿಕಾರಿ ಮುಂದೆ ಎಲ್ಲ ಹೋಗೋದು ಆಮೇಲೆ. ಫಸ್ಟ್ ಬರೋದು ಗುತ್ತಿಗೆದಾರ. ಅದಕ್ಕೆ ನಾವು ಫಸ್ಟ್ ಅದೇನು ಆಯ್ತಂತ ವಿಚಾರ ತಿಳ್ಕೊಂಡು ಅದು ಮುಂದುವರಿಸ್ತೀವಿ. ಈ ರೀತಿ ಇದ್ದಾಗ ಇವರು 150 ಕಿಲೋಮೀಟರ್ ವರೆಗೂ ಸಮಾಪನ ವರದಿ ಬೇಡ ಅಂತ ಹೇಳ್ತಿರುವಾಗಾದ್ರೆ 150 ಮೇಲಿರೋಂಥ ಕಾಂಟ್ರಾಕ್ಟರ್ ಕಡಿಮೆ ಅಂದ್ರೆ ಅಂತ ಸಪ್ಲೈ ಬರೋದು ಲಕ್ಷಕ್ಕೊಂದು. 150 ಒಳಗೆ 1000 ಪ್ರತಿದಿನ 1000 ರಿಜಿಸ್ಟರ್ ಆಗ್ತವೆ. ಹಂಗಿದ್ದಾಗ 69,000 ಜನ ಕಾಂಟ್ರಾಕ್ಟ್ ಇದೀವಿ ನಾವು. ನಮ್ಮನ್ನ ನಂಬ್ಕೊಂಡು ಈಗ ನಮ್ಮ ರಾಜ್ಯಾಧ್ಯಕ್ಷ ಇದ್ದಾಗ 35 ಲಕ್ಷಕ್ಕೂ ಅಧಿಕ ಇದಾರೆ. ಹೆಂಗೆ ಅಂತ ಕೇಳ್ರಿ. ನಮ್ಮಲ್ಲಿ ಒಬ್ಬ ಗುತ್ತಿಗೆದಾರರಿಗೆ 10 ಜನ 15 ಜನ ಲೇಬರ್ಸ್ ಇರ್ತಾರೆ. ಅವ್ರು ನಂಬ್ಕೊಂಡಿರೋ ಕುಟುಂಬ 10-15 ಜನ ಇರ್ತಾರೆ. ಹಾಗಾಗಿ 35 ಲಕ್ಷಕ್ಕೂ ಅಧಿಕ ಜನನ ಒಮ್ಮೆಲೆ ಬೀದಿಗೆ ತಳ್ದಂಗಾಗುತ್ತೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಇಂಧನ ಸಚಿವರು ಇದನ್ನ ಗಮನ ಇಟ್ಕೊಂಡು ಯಾವುದೇ ರೀತಿ ಖಾಸಗೀಕರಣ ಮಾಡ್ದಂಗೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಕ್ರಮ ಕೈಗೊಳ್ಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.